ಸ್ಥಾನದಲ್ಲಿ ಮೊದಲಿಗೆ ನನಗೆ ಜ್ಞಾನೋದಯವಾಗಿರತಕ್ಕಂಥ ಪರಮಹಂಸರನ್ನು, ಶಾರದಾ ದೇವಿಯವರಿಗೆ, ಸ್ವಾಮಿ ವಿವೇಕಾನಂದರಿಗೆ ತಲೆಬಾಗಿ ಪ್ರಣಾಮಗಳನ್ನು ತಿಳಿಸುತ್ತಾ, ಹಾಗೂ ಇಂಥ ಒಂದು ಸುಂದರ ಅದ್ಭುತವಾದಂಥ ಸದನವನ್ನು ನಿರ್ಮಾಣ ಮಾಡಿರ್ತಕ್ಕಂಥ ನಮ್ಮ ಜ್ಞಾನ ಕೇಂದ್ರದ ಅಧ್ಯಕ್ಷರಾಗಿರ್ತಕ್ಕಂಥ ಎಚ್ ಬಿಲ್ಲಪ್ಪರವರಿಗೆ ನಾನು ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಹಾಗೂ ಈ ನನ್ನ ನುಡಿಮುತ್ತುಗಳನ್ನು ಆಲಿಸುತ್ತಕ್ಕೆ ಬಂದಿರತಕ್ಕಂಥ ಎಲ್ಲ ಹಿರಿಯ ಚೇತನರಿಗೆ ನಮಸ್ಕರಿಸುತ್ತಾ, ಹಾಗೂ ನನ್ನ ಮುದ್ದು ಪುಟಾಣಿಗಳನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿಗೆ ಅವಕಾಶ ಕೊಟ್ಟಂತಹ ಎಲ್ಲ ಶ್ರೋತೃಗಳಿಗೆ ನನ್ನ ಮೊದಲ ನಮಸ್ಕಾರಗಳನ್ನು ತಿಳಿಸುತ್ತಾ, ಜನಪದ ಕಾವ್ಯದ ಆಶಯಗಳು, ಜನಪದ ಸಾಮ್ರಾಜ್ಯಗಳು, ಗುರುಸ್ಥಾನಗಳು, ಧರ್ಮಗಳು, ಭಾಷಾವಿದ್ಯೆಗಳು ಕಾಣಿಸದೆ ಸಾಗಿ ಹೋಗಿವೆ. ಕಾಲ ಪ್ರವಾಹದಲ್ಲಿ ಮಾನವೀಯತೆ ನಿಂತಿರುವುದು ಮಂಗುತಿಮ್ಮ. ಈ ಜಗತ್ತು ಎಲ್ಲಿವರೆಗೂ ಜೀವಿಸುತ್ತೋ ಅಲ್ಲಿವರೆಗೂ ಜನಪದ ಜೀವಿಸುತ್ತೆ. ಯಾಕೆ ಜೀವಿಸುತ್ತೆ ಅಂದರೆ, ಈಗ ನಮ್ಮೊಡನೆ ನಿಮ್ಮೊಡನೆ ಎಲ್ಲ ಕಲಾವಿದರು ಇಂದು ಕೂಡ ಇತ್ತು. ನಮ್ಮ ತಾಲೂಕಿನಲ್ಲಿ 80ಕ್ಕೂ ಹೆಚ್ಚು ಗೊಲ್ಲರ ಹಟ್ಟಿಗಳಿವೆ. ಆ ಎಲ್ಲ ಗೊಲ್ಲರ ಹಟ್ಟಿಗಳಲ್ಲೂ ಕೂಡ ಜನಪದ ಕಲಾವಿದರು, ಜನಪದ ಹಾಡಿದೆ, ಜನಪದ ಕುಣಿತ ಇದೆ, ಜನಪದ ಲಾವಣಿ ಇದೆ, ಜನಪದದ ಶೋಭಾನೆ ಪದಗಳಿವೆ, ಭಜನೆ ಅಂತೂ ಕೂಡ ಅದ್ಭುತವಾಗಿದೆ. ಅಂತಹ ಕಲಾವಿದರು ಜೀವಿಸ್ತಕ್ಕಂಥ ನಾಡು ನಮ್ಮ ಸ್ಥಳ. ಈ ಜನಪದ ಅಂತಕ್ಕಂಥದ್ದು ಹೇಗೆ ಅಂದರೆ, ಗಿಡದ ಬೇರು ಹಣ್ಣಿನಿಂದ ಆದಿಮಾನವರು ಗಿಡದ ಬೇರನ್ನು ತಿಂತಾ ಇರ್ತಾರೆ, ಹಣ್ಣುಗಳನ್ನು ತಿಂತಿರ್ತಾರೆ. ಬೇಟೆಯಿಂದ ಬುಡಕಟ್ಟು ಮಾನವ, ನಾವು ಮ್ಯಾಸಬೇಟರು ಅಂತ ಕರೀತೀವಿ. ಅವರು ಬೇಟೆ ಅವರು ಪ್ರಮುಖವಾಗಿರ್ತಕ್ಕಂಥ ಉದ್ಯೋಗ, ಅವರನ್ನು ನಾವು ಮ್ಯಾಸಬೇಟರು ಅಂತ ಕರೀತೀವಿ. ಹೈನುಗಾರಿಕೆಯಿಂದ ಪಶುಪಾಲನೆ ಮಾನವ, ಪಶುಪಾಲನೆ ಮಾನವ ಅಂತ ಕರೀತೀವಿ. ನಾವು ಜುಂಜಪ್ಪನ ಕಾವ್ಯವನ್ನು ಅಧ್ಯಯನ ಮಾಡಿದ್ರೆ ಅಲ್ಲಿ ಪಶುಪಾಲನೆ, ಆ ಕಾಲಘಟ್ಟದಲ್ಲಿ ಯಾರು ಹೆಚ್ಚು ಒಂದು ಗೂಡಿನ ದನ ಅಂದರೆ ಒಂದು 50 ದನಕ್ಕೆ ಒಂದು ಗೂಡು, ಅಥವಾ 100 ದನಗಳಿಗೆ ಒಂದು ಗೂಡು, ಅಥವಾ 25 ದನಗಳಿಗೆ ಒಂದು ಗೂಡು ಅಂತ ಇತ್ತು. ಆ ಕಾಲಘಟ್ಟದಲ್ಲಿ 2-3 ಶತಮಾನಗಳ ಹಿಂದಕ್ಕೆ ಹೋದರೆ ಅಲ್ಲಿ ಏನಾಗ್ತದೆ ಅಂತಂದರೆ, ಯಾರು ಶ್ರೀಮಂತ, ಯಾರು ಹೆಚ್ಚು ಗೂಡಿನ ದನಗಳನ್ನು ಸಾಕಿರ್ತಾನೆ ಅವನೇ ಶ್ರೀಮಂತ. ಅಂಥದ್ರಲ್ಲಿ ಹುಟ್ಟಿದ್ದು ನಮ್ಮ ಜುಂಜಪ್ಪನ ಕಾವ್ಯ. ಆ ಕಾವ್ಯವನ್ನು ನಾವು ಸ್ಮರಿಸಿದ ಒಕ್ಕಲುತನದಿಂದ ಗ್ರಾಮೀಣ ಮಾನವ. ಸಾಮಾನ್ಯವಾಗಿ ಒಕ್ಕಲುತನ ಮಾಡ್ತಕ್ಕಂಥವ್ರು ನಾವೆಲ್ಲ ಹೇಳಿದ್ವಿ, ಬೀಸ್ತೀವಿ, ಕುಡ್ತೀವಿ, ಸುಗ್ಗಿ ಮಾಡ್ತೀವಿ, ಎಲ್ಲ ಸಂದರ್ಭದಲ್ಲೂ, ಸಂಕ್ರಾಂತಿ ಎಲ್ಲ ಸಂದರ್ಭದಲ್ಲೂ ಕೂಡ ನಾವು ಜನಪದವನ್ನು ಆಡ್ತಾ ಇದ್ದೀವಿ. ಈಗಲೂ ಆಡ್ತಕ್ಕಂಥವ್ರು ಇದ್ದಾರೆ, ಅವ್ರನ್ನ ಗುರುತಿಸತಕ್ಕಂಥ ಕೆಲಸ ನಮ್ಮ ಕೈ ಮಾಡೋದಕ್ಕೆ ಆಗ್ತಾ ಇಲ್ಲ. ಅದೊಂದು ದೊಡ್ಡ ದುರಂತ. ಹಾಗೆ ಯುದ್ಧ, ಕೋಟೆ, ಕೊತ್ತಲೆಗಳಿಗೆ ಐತಿಹಾಸಿಕ ಮಾನವ. ಸಾಮಾನ್ಯವಾಗಿ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಅದೆಷ್ಟು ಕೋಟೆಗಳಿದೆ, ಸಾಕಷ್ಟು ಕೋಟೆಗಳಿವೆ. ನಮಗೆ ಎದ್ದು ಕಾಣ್ತಕ್ಕಂಥದ್ದು ಚಿತ್ರದುರ್ಗದ ಕೋಟೆ ಒಂದೇ. ಆದರೆ ಎಲ್ಲ ಮತ್ತೋಡಿನಲ್ಲಿ ಕೋಟೆ ಇತ್ತು, ಶ್ರೀರಾಮಪುರದಲ್ಲಿ ಕೋಟೆ ಇತ್ತು, ಜಾನಕಲ್ಲಲ್ಲಿ ಕೋಟೆ ಇತ್ತು, ಬಾಗೂರಲ್ಲಿ ಕೋಟೆ ಇತ್ತು, ನೀರ್ಗುಂದದಲ್ಲಿ ಕೋಟೆ ಇತ್ತು. ಇನ್ನೂ ಜಿಲ್ಲೆಯ ಅನೇಕ ಸ್ಥಳಗಳಿಗೆ ನಾವು ಹೋದಂತೆ ಬೀದುರ್ಗದಲ್ಲಿ ಕೋಟೆ ಇದೆ. ಎಲ್ಲ ಕಡೆ ಕೋಟೆ ಕೊತ್ತಲೆಗಳನ್ನು ಆಳಿದಂತಹ ನಾಡು. ಅಲ್ಲಿ ಸೈನಿಕದಲ್ಲಿ ಕೆಲಸ ಮಾಡ್ತಾರೆ ನಮ್ಮ ಆ ಮಾನವರು. ಹಾಗೆ ಜ್ಞಾನ ವಿಜ್ಞಾನದಿಂದ ಆಧುನಿಕ ಮಾನವ. ಈಗ ನಾವು ಜ್ಞಾನ ವಿಜ್ಞಾನದ ಕಡೆಗೆ ಬಂದಿದ್ದೀವಿ. ಅಂದರೆ ಮಾತಾಡೋದನ್ನು ನಿಲ್ಲಿಸಿದ್ದೀವಿ, ಮೊಬೈಲ್ ಮಾತ್ರ ನೋಡ್ತೇವೆ. ನಾವು ಯಾರಾದ್ರೂ ಮನೆಗೆ ಹೋದ್ರೆ ಅಪ್ಪ ಒಂದು ಕಡೆ ಒಂದು ಮೊಬೈಲ್ ಇಟ್ಕೊಂಡಿರ್ತಾರೆ, ಅಮ್ಮ ಒಂದು ಕಡೆ ಮೊಬೈಲ್ ಇಟ್ಕೊಂಡಿರ್ತಾರೆ, ಮಗ ಒಂದು ಕಡೆ ರೂಮಲ್ಲಿ ಇರ್ತಾರೆ. ಅಪ್ಪ, ಅಮ್ಮ, ಮಕ್ಕಳು ಮಾತಾಡೋದನ್ನೇ ನಿಲ್ಲಿಸ್ತೀವಿ. ಅಂತ ಒಂದು ಸಂದಿಗ್ಧ ಪರಿಸ್ಥಿತಿಗೆ ನಮ್ಮನ್ನ ಆ ಮೊಬೈಲ್ ಅಂತಕ್ಕಂಥದ್ದು ತಂದಿರ್ತಕ್ಕಂಥದ್ದು ಒಂದು ದೊಡ್ಡ ದುರಂತ. ಅದರ ಜೊತೆಗೆ ಈ ಟಿವಿ ಮಾಧ್ಯಮಕ್ಕಿಂತ ಹೆಚ್ಚು ಪ್ರಭಾವವನ್ನು ಬೀರ್ತಕ್ಕಂಥದ್ದು ಮೊಬೈಲು. ಮಕ್ಕಳಿಗೆ ಮತ್ತೆ ನಾವು ಹಿರಿಯರಿಗೆ ನಾವು ಏನು ಸಂದೇಶವನ್ನು ಕೊಡಬೇಕು ಅಂತಂದ್ರೆ, ಆದಷ್ಟು ನೀವು ನೋಡುವುದನ್ನು ಕಡಿಮೆ ಮಾಡಿ, ಮಾತಾಡಿದ್ರೆ ತಾನೇ ಸಂಬಂಧಗಳಲ್ಲಿ ಕಷ್ಟ ಸುಖಗಳು ಗೊತ್ತಾಗೋದು. ನಾವು ಮಾತಾಡಿ ನಿಲ್ಲಿಸಿದ್ರೆ ಏನು ಗೊತ್ತಾಗ ಸಾಧ್ಯ? ಅದು ಅಸಾಧ್ಯವಾದಂಥ ವಿಚಾರ. ಆದ್ರಿಂದ ನಾವು ಮಾತಾಡೋದನ್ನ ಇದು ಮುಂದಾದರೂ ಕೂಡ ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳ ಜೊತೆ, ನಮ್ಮ ಬಂಧುಗಳ ಜೊತೆ, ನಮ್ಮ ಸಂಬಂಧಿಕರ ಜೊತೆ
ಹೆಚ್ಚು ಹೆಚ್ಚು ಮಾತಾಡ